ಕೃಷ್ಣ ಬೈರೇಗೌಡರೇ ಕೆಲವು ಸಚಿವರುಗಳನ್ನು ನೋಡಿದ್ದೀನಿ ನಾನು, ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ, ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ಅಂತಾರೆ. ನನ್ನ ಪ್ರಕಾರ ಅವ್ರ ಹತ್ರ ಯಾವುದನ್ನು ನಿಭಾಯಿಸೋದಕ್ಕಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಒಬ್ಬ ವ್ಯಕ್ತಿಗೆ ತನ್ನ ಸ್ಪೆಸಿಫಿಕ್ ಇಂಟ್ರೆಸ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಇದರಲ್ಲಿ ಐ ಕ್ಯಾನ್ ಪರ್ಫಾರ್ಮ್ ಬೆಸ್ಟ್ ಅಂತ ಇರಬೇಕು. ತಾವು ಫಸ್ಟ್ ಟರ್ಮ್ನಲ್ಲಿ ಕಂದಾಯ ಸಚಿವರಾಗಿ ಪರ್ಫಾರ್ಮ್ ಮಾಡಿದ್ರಿ, ಈಗ ಬೆಂಗಳೂರು ನಗರಾಭಿವೃದ್ಧಿ. ಎರಡರ ಪೈಕಿ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದದ್ದು ಯಾವುದು? ಇದಕ್ಕೆ ಮೊದಲು ಸ್ವಲ್ಪ ನಿಮ್ಮ ನೆನಪನ್ನು ಇನ್ನೊಂದು ಚೂರು ಹಿಂದೆ ಕೇಳಿದ್ದೇನೆ. ಹಿಂದೆ 5 ವರ್ಷ ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಬಹುಶಃ 40-50 ವರ್ಷ ಕರ್ನಾಟಕದ ಇತಿಹಾಸದಲ್ಲಿ 5 ವರ್ಷ ಸಂಪೂರ್ಣ ಕೃಷಿ ಸಚಿವನಾಗಿ ಕೆಲಸ ಮಾಡಿರೋದು ನಾನೊಬ್ಬನೇ. ನಿಮ್ಮ ತಂದೆಯವರು ಎಷ್ಟು ಕಾಲ ಆಗಿದೆ? ಅವರು 4.5 ವರ್ಷ. 4.5. ಓಕೆ ಓಕೆ. ಸೆಕೆಂಡ್ ಹೈಯೆಸ್ಟ್ ನಮ್ಮ ತಂದೆಯವರು. ವಿಪರ್ಯಾಸನೋ ಅಥವಾ ಕಾಕತಾಳೀಯನೋ. ನಾನು 5 ವರ್ಷ, ನಮ್ಮ ತಂದೆಯವರು 4.5 ವರ್ಷ. ಇಷ್ಟು ವರ್ಷ ಯಾರೂ ಮಾಡಿಲ್ಲ. 40 ವರ್ಷ ನಾನು ತೆಗೆದು ನೋಡಿದ್ದೇನೆ. ಅದಕ್ಕೆ ಹಿಂದೆ ಯಾರಾದರೂ ಮಾಡಿದ್ರೇನೋ ಗೊತ್ತಿಲ್ಲ. 80ನೇ ಇಸ್ವಿ ಮೇಲಂತೂ ಯಾರೂ ಇಷ್ಟು ವರ್ಷ ಮಾಡಿಲ್ಲ. ಸೊ 5 ವರ್ಷ ಶ್ರದ್ಧೆಯಿಂದ ಆ ಕೆಲಸನ ಮಾಡಿದೆ. ಅದಾದಮೇಲೆ ನನಗೆ ಸಮ್ಮಿಶ್ರ ಸರ್ಕಾರದಲ್ಲಿ RDPR ಕೊಟ್ಟಿದ್ದರು, ಜೊತೆಗೆ ಸ್ವಲ್ಪ ದಿನ ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಕೊಟ್ಟಿದ್ದರು. ಆ ಕೆಲಸನೂ ನನ್ನ ಶಕ್ತಿಗೆ ಅನುಸಾರವಾಗಿ ಶ್ರದ್ಧೆಯಿಂದ ಮಾಡಿದೆ. ಎಲ್ಲ ಮಾಡಿದ್ವಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಕೆಪಾಸಿಟಿ ಇಷ್ಟಿರುತ್ತೆ, ಅಷ್ಟರೊಳಗಡೆ ನಾವು ಮಾಡ್ಬೋದು ಅಷ್ಟೇ. ಈಗ ನಮಗೆ ವಹಿಸಲಾದ ಕೆಲಸದ ಪೈಕಿ ಯಾವುದಕ್ಕೆ ನಾವು ನ್ಯಾಯ ಸಲ್ಲಿಸಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟೇ ಕರೆಕ್ಟ್. ಅದು ನಮಗೆ ಆತ್ಮಸಾಕ್ಷಿ, ನಮ್ಮ ಪ್ರಜ್ಞೆಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ಬೋದು. ಆಮೇಲೆ 3 ವರ್ಷ ಕಂದಾಯ ಇಲಾಖೆಯಲ್ಲಿ ಮಾಡಿದೆ. ಅಲ್ಲೂ ಕೂಡ ಏನೋ ಒಂದಷ್ಟು ಅಳಿಲು ಸೇವೆ ರಾಜ್ಯದ ಜನಗಳಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಬೆಂಗಳೂರು ಭಾಳ ಜಟಿಲ ಸಮಸ್ಯೆ, ಸಂಕೀರ್ಣ ಸಮಸ್ಯೆ. ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸು, ಕಾಂಪ್ಲಿಕೇಟೆಡ್ ಅಂತಾರಲ್ಲ ಆ ಥರದ್ದು. ಇಲ್ಲಿ ಭಾಳ ತಲೆನೋವು ಜಾಸ್ತಿ. ಏನು ಮಾಡೋಕ್ಕೋದ್ರೂ ಗೊತ್ತಲ್ಲ ನಿಮಗೆ, ನೀವೇ ಹೇಳ್ದಂಗೆ ವಿರೋಧ ಅದು ಇದು, ಮತ್ತು ಇಲ್ಲಿ ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಆವಿದೆಯೋ ಗೊತ್ತಿಲ್ಲ. ಏನು ಕ್ಲೀನ್ ಮಾಡೋಕ್ಕೋದ್ರೆ ಯಾರು ಎಲ್ಲಿ ಬುಸ್ಕುಟ್ತಾರೆ ಗೊತ್ತಿಲ್ಲ, ಎಲ್ಲಿ ಯಾರು ಕಚ್ತಾರೆ ಗೊತ್ತಿಲ್ಲ. ಆಮೇಲೆ ಎಲ್ಲ ಬುದ್ಧಿವಂತರು, ನಮಗೆ ಕಚ್ಚಿದ್ರು ಕೂಡ ನಮ್ಗೆ ಗೊತ್ತಾಗೇ ಇರೋದೇ ಇಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಬಾಂಬ್ ಎಕ್ಸ್ಪ್ಲೋಡ್ ಆಗ್ತದೆ, ಆವಾಗ ಗೊತ್ತಾಗ್ತದೆ ಇದು ಎಲ್ಲಿಂದನೋ, ಎಲ್ಲೋ ಬಟನ್ ಒತ್ತಿದ್ರೆ ಎಲ್ಲೋ ಬಾಂಬ್ ಎಕ್ಸ್ಪ್ಲೋಡ್ ಆಗುತ್ತೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದೆ, ಕೊಟ್ಟ ಮೇಲೆ ಮಾಡಬೇಕು. ಮಾಡು ಇಲ್ಲವೇ ಮಡಿ. ಮಾಡೋಕ್ಕಾಗೋದಿಲ್ಲ ಅಂದರೆ ಬಿಟ್ಟು ಹೋಗಬೇಕು. ಕೊಟ್ಟ ಮೇಲೆ ಮಾಡಬೇಕು. ಜವಾಬ್ದಾರಿ ತಗೊಂಡ್ಮೇಲೆ ಅಟ್ಲೀಸ್ಟು ಪ್ರಯತ್ನ ಆದರೂ ಮಾಡಬೇಕು. ರಿಸಲ್ಟ್ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ. ಈಗ ಆರಂಭ ಮಾಡಿದ್ದೇವೆ, ಇನ್ನೂ ಆರಂಭದಲ್ಲಿದ್ದೇವೆ. ಸ್ವಲ್ಪ ದಿನ ಆದಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಏನು ಇಲ್ಲಿ ಬಟ್ ನಂದು ಏನಂದರೆ ರಿಸಲ್ಟ್ ಎಷ್ಟು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಕೆಲಸ ಅಂತೂ ಪ್ರಯತ್ನ ಮಾಡಬೇಕು, ಅದನ್ನು ಮಾಡ್ತಾ ಇದ್ದೇವೆ. ಈ ಪೊಲಿಟಿಕ್ಸ್ ಮಜಾ ಅಲ್ಲ ಸರ್. ಈಗ ನೀವು ರೆವಿನ್ಯೂ ಕೇಳಿದ್ರಿ, ರೆವಿನ್ಯೂ ಪರಮೇಶ್ವರ್ ಅವ್ರಿಗೆ ಹೋಗಿದೆ. ಪರಮೇಶ್ವರ್ ಅವ್ರಿಗೆ ರೆವಿನ್ಯೂ ಬೇಡ ಅಂತೆ, ಕೈಗಾರಿಕಾ ಇಲಾಖೆ ಬೇಕಂತೆ. ನಿಮಗೆ ಸಿಕ್ಕಿರುವ ಇಲಾಖೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಬೇಕಾಗಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿರುವ ಇಲಾಖೆ MB ಪಾಟೀಲ್ರಿಗೆ ಬೇಕಂತೆ. ಇದೆಲ್ಲ ಜೀವನದಲ್ಲಿ ಇದ್ದೇ ಇರುತ್ತಲ್ವಾ. ಜೀವನದಲ್ಲಿ ನಾವು ಬಯಸಿದ್ದು ಎಲ್ಲವೂ ನಮಗೆ ಸಿಗೋದಿಲ್ಲ. ಸಿಕ್ಕಿದ್ರಲ್ಲಿ ಏನೋ ಆಗಿದ್ದು ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಅದರಲ್ಲೇ ನಾವು ಏನಾದರೂ ನಮ್ಮ ಕೈಲಾದಷ್ಟು ಮಾಡಬೇಕು. ಈಜಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರಲ್ಲ, ಹಂಗೆ. ನಾನು ಈಗ ಹಿಂದೆ ತಿರುಗಿ ನೋಡಿದಾಗ ನಮಗೆ ಆವತ್ತು ಸ್ವಲ್ಪ ಇಡಿಸಿರ್ಬೋದು, ಕಡಿಮೆ ಇಡಿಸಿರ್ಬೋದು, ಆದರೆ ಹಿಂದೆ ತಿರುಗಿ ನೋಡಿದಾಗ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೂ ನನಗೆ ಆಲೋಚನೆ ಇದೆ. ಕರೆಕ್ಟ್. ಆವತ್ತಿನ ಕ್ಷಣದಲ್ಲಿ ನಿಮಗೆ ಹಂಗೆ ಅನ್ನಿಸ್ದೆ ಹೋಗ್ಬಹುದು, ಆದರೆ ತಿರುಗಿ ನೋಡಿದಾಗ ಒಳ್ಳೆಯದೇ ಅಂತ. ಸೊ ಹಿಂಗೆ ಯೋಚನೆ ಮಾಡಿ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಂಡ್ರ BDA BMRDA ಸಿಕ್ಕಿಲ್ಲ ಅಂತ, ಅಥವಾ ಸಮಾಧಾನ ಮಾಡಿದ್ರ? ನೀವು ಯಾವ ಥರ ಬೇಕಾದರೂ ವಿಶ್ಲೇಷಣೆ ಮಾಡ್ಬೋದು. ನಾವು ಅದರಲ್ಲಿ ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೇವೆ. ಬೆಂಗಳೂರು ಹೇಳಿ ಕೇಳಿ ಮೊದಲೇ ಇಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟದ ಜಾಗ ಇದು. ಯಾಕೆಂದರೆ ಆಳ, ನಾವು ಕಣ್ಣಿಗೆ ಕಂಡಿದ್ದಕ್ಕಿಂತ ಹೆಚ್ಚು ಆಳ ಇರ್ತದೆ, ಕಣ್ಣಿಗೆ ಕಂಡಿದ್ದಕ್ಕಿಂತ ಹೆಚ್ಚು ಅಗಲ ಇರ್ತದೆ. ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಏನು, ಇಲ್ಲಿ ಯಾರು ಕಮ್ಮಿಯವರಿಲ್ಲ. ಇಂಥ ಕಡೆ ನಾವೇನಾದರೂ ಕೆಲಸ ಮಾಡಬೇಕು ಅಂದರೆ ಆ ಕೆಲಸದ ಜವಾಬ್ದಾರಿಗೆ ಒಂದು ಸ್ಪಷ್ಟತೆ ಇಲ್ಲ ಅಂದರೆ ನಮ್ಮ ಕಂಟ್ರೋಲ್ಗೆ ಸಿಸ್ಟಮ್ ಸಿಗೋದಿಲ್ಲ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳಿ ಎಲ್ಲ ತಪ್ಪಿಸ್ಕೋತಾರೆ. ಸೊ ಅದರಿಂದ ನಾಳೆ
ಪಕ್ಷ ಮುಖ್ಯಮಂತ್ರಿಗಳು ಏನು ನಿರೀಕ್ಷೆ ಇಟ್ಕೊಂಡು ನಮಗೆ ಜವಾಬ್ದಾರಿ ಕೊಡ್ತಾರೆ, ಆ ಫಲಿತಾಂಶ ರಿಸಲ್ಟ್ ಆಗಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು. ಆವಾಗ ನಾವು ರಿಸಲ್ಟ್ ಕೊಡ್ಬೋದು ಅಂತ ನಾನು ನಿವೇದನೆ ಮಾಡಿದ್ದೆ. ನಿವೇದನೆ ಮಾಡೋದು ನಮ್ಮ ಕರ್ತವ್ಯ, ಅದರ ಒಪ್ಪಿಗೋದು ಬಿಡೋದು ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಹಾಗೆ ಪ್ರಕೃತಿಯ ನಿಯಮ ಇದು ಕೂಡ. ನಾನು ಆಗಲೇ ಜಸ್ಟ್ ಹೇಳಿದ್ನಲ್ಲ, ನಾವು ಅದನ್ನು ಒಪ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.